ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ರೀ ಚಾರು, ಅಲ್ಲ ಕಾರು ಎಂದು ಓಡಿ ಬಂದವನು, ಅಲ್ಲ ರೀ, ಮನೆ ಹಟ್ಟಿಯಲ್ಲಿ ಒಸಿ ಜಾಗ ಕೊಟ್ರೆ ತಾವೇನ್ ಕಳ್ಕೊಳ್ತೀರಾ ಎಂದ. ಹಳ್ಳಿಯಲ್ಲಿ ಎಷ್ಟೊಂದು ಮನೆಗಳ ಮುಂದೆ ಬೇಕಾದಷ್ಟು ಜಾಗ ಇರುತ್ತೆ, ಅಲ್ಲೇ ಹೋಗಿ ಮಲ್ಕೊಂಡ್ರೆ ತಾವೇನ್ ಕಳ್ಕೊಳ್ಳಲ್ಲ ಅಲ್ವಾ ಎಂದಳು. ಅಲ್ಲ ರೀ ಎಂದು ಸಬೂಬು ಕೊಡೋಕೆ ನೋಡಿದ. ಹೋಗ್ತೀರಾ ಇಲ್ಲ ಕಳ್ರು ಅಂತ ಜೋರಾಗಿ ಕಿರ್ಚಿ ಕೂಗಾಡ್ಬೇಕಾ ಎಂದು ಹೆದರಿಸಿದ್ಲು. ಬೇಡ ಬಿಡಿ ಎಂದು ಪೆಚ್ಚು ಮಾರೆ ಹಾಕಿ ಸಂತು ಕಡೆ ನೋಡ್ದ. ಅವನು ಬೇರೆ ದಾರಿ ಇಲ್ಲ ಎನ್ನುವಂತೆ ಹೊರಟ. ಅಲ್ಲಿಂದ ಹೆಜ್ಜೆ ಕಿತ್ತು ಹೊರಡುವಾಗ ಲಕ್ಕಿಗೆ ರಾಯರು ನೆನಪಾದ್ರು. ರಾಯರೇ, ನಿಮಗೆ ನಾನು ನನ್ನ ವೈಫಿನ ತೋರಿಸಿ ಅಂದಿತ್ತು ಅಲ್ವಾ? ಹಾಗಾದರೆ ನೀವು ತೋರಿಸಿರೋಳು ನನ್ನ ವೈಫಿ ತಾನೆ? ಅಂದಮೇಲೆ ಯಾಕೆ ತೋರಿಸಿದ್ದೀರಾ ಹೇಳಿ? ನಾನು ಅವಳನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕೆ ತಾನೆ. ಕರ್ಕೊಂಡು ಹೋಗಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ? ಇಲ್ಲೇ ಉಳಿಬೇಕು ತಾನೆ? ಇಲ್ಲೇ ಉಳಿಬೇಕು ಅಂದರೆ ನೀವೇನು ಮಾಡಬೇಕು ಹೇಳಿ? ಸಹಾಯ ಮಾಡಬೇಕು ಎಂದು ವಿಚಿತ್ರವಾಗಿ ರಾಯರಲ್ಲಿ ಸಹಾಯ ಬೇಡಿದ. ರಾಯರಿಗೆ ಲಕ್ಕಿ ಮೇಲೆ ಕರುಣೆ ಉಕ್ಕಿ ಬಂತೋ ಏನೋ, ಈಗ ತನ್ನ ಭಕ್ತನಿಗೆ ಒಂದು ಅವಕಾಶ ಕೊಡೋಣ ಎನಿಸಿತೋ ಏನೋ. ವರುಣನು ಆರ್ಭಟಿಸಿದ. ಮಳೆ ಜೋರಾಗಿದ್ದೇ ತಡ. ರಾಯರೇ, ನೀವಿದ್ದೀರಾ, ಇಷ್ಟು ಬೇಗ ಹೆಲ್ಪ್ ಮಾಡ್ತೀರಾ ನೀವು, ಥ್ಯಾಂಕ್ ಯು ಸೋ ಮಚ್ ಎಂದ್ಕೊಂಡು ಮತ್ತೆ ಯೂ ಟರ್ನ್ ಹೊಡೆಯುತ್ತಾ ಕಾರುಣ್ಯ ಮನೆಯ ಕಡೆಗೆ ಓಡಿ ಬಂದ. ಬೇಬಿ ಮತ್ಯಾರು ಎನ್ನುತ್ತಾ ಬಾಗಿಲು ತೆರೆದವಳಿಗೆ ಹಾಯ್ ಮಾಡಿದವನು, ವೈಫಿ ಅಲ್ಲಲ್ಲ ಮಾಫಿ, ಕಾರು ಅಲ್ಲೋಡು, ಮಳೆ ಜೋರು ಜೋರು ಎನ್ನುತ್ತಾ ಅವಳ ಕಡೆಗೆ ಹೆಜ್ಜೆ ಸಾಗಿಸಿದವನ ನೋಡಿ, ಬಂದ್ರೆ ಎಂದು ಗುರಾಯಿಸಿದ್ಲು. ನಾನೇನಾದರೂ ಆ ಮಳೆಯಲ್ಲಿ ಹೋದರೆ ಶೀತ ನೆಗಡಿ ಬರಲ್ವಾ ಎಂದ ಹಾಗೆ ಹೆಜ್ಜೆ ಸಾಗಿಸುತ್ತ. ಅವಳು ಕೊಂಚ ಹಿಂದಕ್ಕೆ ಹೆಜ್ಜೆ ಹಾಕ್ತಾ, ಅದಕ್ಕೆ ಎಂದು ಕೇಳಿದ್ಲು. ನೆಗಡಿ ಕೆಮ್ಮು ಬಂದರೆ ಅವರ ಇಡೀ ವಂಶವನ್ನೇ ಕರ್ಕೊಂಡು ಬರುತ್ತೆ. ತಲೆನೋವು, ಗಂಟ್ಲು ನೋವು, ಜ್ವರ, ಸುಸ್ತು, ಮೈಕೈ ನೋವು ಎಂದು ತೀರಾ ಹತ್ರ ಬಂದವನ ನೋಡ್ತಾ, ಅದಕ್ಕೇನೀಗ ಎಂದವಳ ಕಣ್ಣಲ್ಲಿ ಕಣ್ಣಿಟ್ಟು, ಆಗ ನಾನು ನನ್ನ ಹೆಂಡತಿನ ಹೇಗೆ ಹುಡುಕ್ಲೆ ವೈಫಿ? ಅಲ್ಲಲ್ಲ ಮಾಫಿ ಎಂದವನ ಕೆಲ ಕ್ಷಣಗಳು ಬಿಟ್ಟು ಬಿಡದಂತೆ ನೋಡ್ತಿದ್ಲು ಚಾರುಣ್ಯ, ಅಲ್ಲಲ್ಲ ಕಾರುಣ್ಯ. ಅವಳ ಮುದ್ದು ಮಗವನ್ನ ಅದೆಷ್ಟು ನೋಡಿದ್ರು ಆಸೆ ತೀರದೀಗ ಅವನಿಗೆ. ಅವನ ನೋಟಕ್ಯಾಕೆ ಈ ಕಾರು ಮರುಳಾಗ್ತಾ ಇರೋದು? ಅವಳ ಗಲ್ಲದ ಮಚ್ಚೆ ಕಡೆಗೆ ಕೈ ಸಾಗಿಸುತ್ತಿದ್ದವನು ಇನ್ನೇನು ಆ ಚುಕ್ಕಿ ಮೇಲೆ ಕೈ ಆಡಿಸಬೇಕು ಎನ್ನೋ ಹೊತ್ತಿಗೆ ಸಂತುಗೆ ಬರುವ ಆಕ್ಷಿಯಿಂದ ಇಬ್ಬರು ಇಹಕ್ಕಿಳಿದ್ರು. ಹಾಗೆಯೇ ಅವನನ್ನು ದೂರ ತಳ್ಳಿದವಳು, ಹಂಗೇನಾದರೂ ಆದರೆ ಇಲ್ಲೇ ಹತ್ರದಲ್ಲಿ ಆಸ್ಪತ್ರೆ ಇದೆ, ಟ್ರೀಟ್ಮೆಂಟ್ ತಗೊಳ್ಳಿರಂತೆ, ಹೊರಡಿ, ಬೇಕಿದ್ರೆ ತಲೆ ನೆನೆಯದೆ ನೋಡ್ಕೊಳ್ಳೋಕೆ ಬಟ್ಟೆನೋ ಕವರೋ ಕೊಡ್ತೀನಿ ಎಂದು ಬಾಗಿಲಾಕಿ ಒಳಗೆ ಹೋದ್ಲು. ಯಾಕೋ ಅವಳಿಗೆ ಅಲ್ಲಿ ನಿಲ್ಲಲು ಆಗಲಿಲ್ಲ ಅನ್ಸುತ್ತೆ. ಅವನ ನೋಟವನ್ನು ನಿಭಾಯಿಸಲಾಗ್ತಿಲ್ಲ. ಅವಳ ಕೈಕಾಲುಗಳು ಅದರೋಕೆ ಶುರು ಮಾಡಿತ್ತು. ತನ್ನಲ್ಲಿದ್ದ ಬದಲಾವಣೆಯನ್ನು ನಿಯಂತ್ರಿಸಿಕೊಳ್ಳುತ್ತಾ ಕುಳಿತಳು. ಆದರೂ ಬಾಗ್ಲಲ್ಲೇ ನಿಂತು, ಕರುನಾಡಿನ ಕನ್ನಡತಿಗೆ ಕರುಣೆ ಇಲ್ವೇ? ಅಯ್ಯೋ ರಾಯರೇ, ನಿಮ್ಮ ಭಕ್ತಿಗೆ ಬುದ್ಧಿ ಕೊಟ್ಟು ನನಗೆ ಇವತ್ತೊಂದೇ ಒಂದು ರಾತ್ರಿ ಇಲ್ಲಿದ್ದು ಆಚೆ ಮಾಡುವಂತೆ ಹೇಳುವಂತೆ ಮಾಡಿ, ಪ್ಲೀಸ್ 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 ಎಂದು ನಾಟಕೀಯವಾಗಿ ಡೈಲಾಗ್ ಬಿಡುತ್ತಾ ಡ್ರಾಮಾ ಶುರು ಮಾಡಿದ. ಹಿಂಗಿದ್ದವನು ಈಗ ಹೆಂಡತಿಗಾಗಿ ಅದೆಷ್ಟು ಬದಲಾಗಿದ್ದಾನೆ. ಆದರೆ ಇದು ಸಾಲದು, ಇನ್ನಷ್ಟು ಬಾಕಿ ಇದೆ. ಆದರೂ ಬಾಗಿಲು ತೆಗಿಲಿಲ್ಲ ಕಾರು. ಹೇ ಹೇ ಕಾರು, ಹೇ ಕಾರು, ಹೇ ಕೇಳ್ರಿ ಕಾರು, ಒಂದು ಸಲ ಏನಾಗಲ್ಲ, ಹಟ್ಟಿಯಲ್ಲಿ ಜಾಗ ಕೊಡ್ರಿ ಚೂರು, ತಪ್ಪೇನೂ ಇಲ್ಲ ಕಾರು ಎಂದು ಬಾಯಿಗೆ ಬಂದಂತೆ ಹಾರಾಡ್ತಿದ್ದ. ತಲೆ ಚಿಟ್ಟೆಂದುಕೊಂಡು ಬಾಗಿಲು ತೆರೆದು, ಸಾಕು ನಿಲ್ಸಯ್ಯ, ಈ ಹಾಡು ಕೇಳೋಕ್ಕಾಗಲ್ಲ, ಯಾವುದಾದ್ರು ಕತ್ತೆ ಗುಂಪು ಬಂದರೆ ಕಷ್ಟ, ಬೆಳಿಗ್ಗೆ ಬೇರೆ ಕೆಲಸ ಇದೆ ನನಗೆ ನೋಡು, ಈಗಿಲ್ಲೇ ಬಿತ್ಕೊಂಡು ನಾಳೆ ಬೆಳಿಗ್ಗೆ ಸುಮ್ಮನೆ ಹೋಗ್ತಿರ್ಬೇಕು. ಅಕಸ್ಮಾತ್ ನಾಳೆ ಬೆಂಕಿ, ಬಿರುಗಾಳಿ, ಚಳಿ, ರೋಗ ಅಂತ ನೆಪ ಕೊಟ್ಟರೆ ಚೆನ್ನಾಗಿರಲ್ಲ, ಈ ಕಾರುಣ್ಯ ಖಾಲಿ ಆಗಬೇಕಾಗತ್ತೆ ಎಂದು ಎಚ್ಚರಿಕೆ ಕೊಟ್ಟಾಗ, ಥ್ಯಾಂಕ್ಸ್ ವೈಫಿ ಎಂದ. ಅವಳು ಗುರಾಯಿಸಲು, ಓ ನೋ ಮಾಫಿ, ಥ್ಯಾಂಕ್ಸ್ ಕಾರು ಎಂದವನು ಮನೆ ಬಾಗಿಲ ಮುಂದಿದ್ದ ಸಣ್ಣ ಆವರಣದಲ್ಲೇ ಕುಳಿತನು. ಅದೆಷ್ಟು ಖುಷಿ ಇತ್ತು ಅವನ ಮುಖದಲ್ಲಿ ಅಂದರೆ, ಪುಟಾಣಿ ಮಗು ಅಂಗಡಿ ಮುಂದೆ ನಿಂತು ಚಾಕ್ಲೇಟ್ ಕೇಳಿದಾಗ ಅಪ್ಪ ಅಮ್ಮ ಒಂದು ಮಾತು ಬಯ್ಯದೆ ಕೇಳಿದಷ್ಟು ಕೊಡಿಸಿದಾಗ ಆ ಮಗುಗೆ ಆಗುತ್ತಲ್ಲ ಖುಷಿ, ಆ ರೀತಿಯ ಖುಷಿ ನಲ್ಲೀಗ ಮನೆ ಮಾಡಿತ್ತು. ಕಾವಿನೆಲ್ಲ ಮುಟ್ಟಿದ್ರೆ ಒಳ್ಳೆ ಮಂಜಿನಂತೆ ಕೊರಿತಿತ್ತು. ವಿಶಾಲವಾದ ಬೆಡ್ರೂಮಲ್ಲಿ AC ಹಾಕೊಂಡು ಬೆಚ್ಚಗಿರುವ ಬೆಡ್ಶೀಟ್ ಹೊದಿಕೆ ಒದ್ದಿಕೊಂಡು ಗುಂಡು ತುಂಡು ಸೇವಿಸಿ ಮಲಗುವ ಅಸುರನು ಭೂಮಿಯನ್ನೇ ಚಾಪೆಯಂತೆ, ಆಕಾಶವನ್ನೇ ಹೊದಿಕೆಯಂತೆ ಕಂಡ ಮೊದಲ ದಿವಸ ಅದು. ಆದರೂ ಕೊಂಚ ಅಸಡ್ಡೆ ಇಲ್ಲ ಅವನ ಮುಖದಲ್ಲಿ. ಅವಳು ಅವನನ್ನೇ ದಿಟ್ಟಿಸುತ್ತಿದ್ದಾಳೆ. ಬಿರುಸಾಗಿ ಬರುತ್ತಿರುವ ಮಳೆಗೆ ಎಂಥವನಾದರೂ ನಡುಗಲೇಬೇಕು.
ಆದರೂ ಅವಳ ಮನೆ ಆವರಣದಲ್ಲಿರುವೆನು ಎನ್ನುವ ಒಂದೇ ಒಂದು ಕಾರಣಕ್ಕೆ ನಗುಮೊಗದಲ್ಲೇ ಚಳಿ ಸಹಿಸಿಕೊಂಡು ಥ್ಯಾಂಕ್ಸ್ ಕಾರು ಎಂದವನ ನೋಡಿ ತಬ್ಬಿಬಾದ್ಲು. ಇನ್ನು ಕೆಲ ಹೊತ್ತು ಇಲ್ಲೇ ಇದ್ರೆ ಕಷ್ಟವೆನಿಸಿ ಒಳಗಡೆ ಹೊರಟಳು ಹುಡುಗಿ. ಅಕ್ಕಿ, ಇದೆಲ್ಲ ನಿಂಗೆ ಕಷ್ಟ ಆಗತ್ತೆ. ಒಂದು ಕೆಲಸ ಮಾಡು, ನೆಲದ ಮೇಲೆ ಯಾವುದಾದ್ರೂ ಬಟ್ಟೆ ಹಾಸುವೆ, ಅದರ ಮೇಲೆ ಮಲಗು ಎಂದ ಕ್ಯಾಪ್ಟನ್ ಮಾತಿಗೆ, ಕ್ಯಾಪ್ಟನ್, ನನಗೇನು ಕಷ್ಟ ಆಗಲ್ಲ. ನನ್ನ ಕಣ್ಣೆದುರು ನನ್ನ ವೈಫಿ ಇರುವಾಗ ಇವೆಲ್ಲ ನನಗೆ ಲೆಕ್ಕನೇ ಅಲ್ಲ. ಅವಳಿಗಾಗಿ ಏನು ಬೇಕಾದರೂ ಮಾಡ್ತೀನಿ. ಇಷ್ಟು ದಿನ ಅವಳನ್ನು ನೋಡದೆ ಪಟ್ಟ ಕಷ್ಟದ ಮುಂದೆ ಈ ಬೆಂಕಿ, ಗಾಳಿ, ಮಳೆ ಎಲ್ಲ ಯಾವ ಲೆಕ್ಕ ಕ್ಯಾಪ್ಟನ್? ಅವಳೇ ಇಲ್ಲದ ಬದುಕು ಬದುಕೇ ಅಲ್ಲ. ಅವಳಿಲ್ಲದ ಅರಮನೆ ಕೂಡ ಸೆರೆಮನೆ ಅನಿಸುತ್ತೆ. ಅವಳ ಜೊತೆಗೆ ಪುಟ್ಟ ಗುಡಿಸ್ಲಲ್ಲಿದ್ದರೂ ಓಕೆ, ಆದರೆ ರಾಣಿ ಇಲ್ಲದೆ ರಾಜ್ಯ ಆಳೋಕೆ ರಾಜನಿಗೆ ಬರೋದಿಲ್ಲ ಕ್ಯಾಪ್ಟನ್. ಈ ಬ್ಯಾಡ್ ಬಾಯ್ ಅವಳಿಲ್ಲ ಅಂದರೆ ಝೀರೋ, ಕಂಪ್ಲೀಟ್ಲಿ ಝೀರೋ. ಈಗ ಅವಳ ಮುಖ ನೋಡಿದ ಖುಷಿ ಇದೆ, ಅಷ್ಟೇ ಸಾಕು. ಹಾಯಾದ ನಿದ್ದೆ ಬರೋಕೆ ನನ್ನ ವೈಫಿ ಜೊತೆ ಕನಸಲ್ಲಾದರೂ ರೊಮ್ಯಾನ್ಸ್ ಮಾಡ್ಕೊಂಡು ಬರ್ತೀನಿ. ಗುಡ್ ನೈಟ್ ಕ್ಯಾಪ್ಟನ್ ಎಂದು ತನ್ನ ಕೈನ ದಿಂಬಾಗಿಸಿಕೊಂಡು ನೆಲದ ಮೇಲೆ ಮೈಯೊಡ್ಡಿ ಕಣ್ಮುಚ್ಚಿದ. ಅವನು ನೆಲದ ಮೇಲೆ ಮಲಗುತ್ತಾ ಇಷ್ಟು ಹೊತ್ತು ಹೇಳಿದ ಮಾತೆಲ್ಲವನ್ನು ಬಾಗಿಲಿನ ಹಿಂದೆ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಕಾರುಣ್ಯ ಕಣ್ಣು ತುಂಬಿ ಬಂತು. ಕಾರಣ, ಆಕೆ ಕಾರುಣ್ಯ ಎಂದು ಹೆಸರು ಬದಲಿಸಿಕೊಂಡಿರುವ ಚಾರುಣ್ಯ ವರ್ಮ, ಲಕ್ಕಿಯ ಮುದ್ದಿನ ವೈಫಿ. ಅವನ ಒಂದೊಂದು ಮಾತು ಅವಳ ಕಣ್ಣು ತುಂಬಿಸಿತು. ಆತ ಅನುಭವಿಸುತ್ತಿರುವ ರೋದನೆ ಅವನಿಗಿಂತ ಹೆಚ್ಚು ಇವಳೇ ಅನುಭವಿಸುತ್ತಿದ್ದಾಳೆ. ದುಃಖ ತುಂಬಿ ಬಂತು. ಯಾಕೆ ಮತ್ತೆ ನನ್ನ ಹೆಸರನ್ನ ಭೇಟಿ ಮಾಡಿಸಿದ್ ನೀವು? ನನಗೆ ಅವನನ್ನು ಈ ರೀತಿ ನೋಡೋಕ್ಕಾಗಲ್ಲ. ಅವ್ನು ನನಗಾಗಿ ಅಲೆದಾಡೋದು ನನಗೆ ಇಷ್ಟ ಇಲ್ಲ. ಮಂತ್ರಾಲಯಕ್ಕೆ ಹೆಸರು ಬರ್ತಾನೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಯಾಕೆ ಕರೆಸಿದ್ರಿ? ಅವನು ರಾಜನಂತೆ ಬೆಳೆದವನು. ನನ್ನಿಂದ ಬರೀ ನೆಲದ ಮೇಲೆ ಮಲಗಿರೋದು ನೋಡೋಕೆ ನನ್ನಿಂದ ಆಗ್ತಿಲ್ಲ. ಹೇಗಿದ್ದ, ಈಗ ನನ್ನಿಂದ ಹೇಗಾಗಿದ್ದಾನೆ ನೋಡಿ. ಅವನು ಯಾವತ್ತೂ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು. ಅವನ ಗತ್ತು ಗಾಂಭೀರ್ಯಕ್ಕೆ ಯಾವ ತಂಟೆ ತಕರಾರು ಬರಬಾರ್ದು. ಅವನು ಎಲ್ಲೇ ಇದ್ರೂ ಖುಷಿಯಾಗಿರಬೇಕು. ಅವನಿಗೆ ನನ್ನ ಮರೆಯೋ ಹಾಗೆ ಮಾಡಿ ಅಂದರೆ ಮತ್ತೆ ಯಾಕೆ ನನ್ನ ಎದುರಿಗೆ ಬರ್ಸಿದ್ದು ನೀವು? ಪ್ಲೀಸ್ ನಾಳೆಗೆ ಇದಕ್ಕೆ ಮುಕ್ತಿ ಕೊಡಿ ಪ್ಲೀಸ್ ರಾಯರೇ. ಅವನು ಚಿಟಿಕೆ ಹೊಡೆದ್ರೆ ಅವನ ಇಷ್ಟದ ತಿಂಡಿಗಳೆಲ್ಲ ಅವನ ಮುಂದೆ ಇರುತ್ತೆ. ಆದರೆ ಇವತ್ತು ನಾನು ಮಾಡಿಕೊಟ್ಟ ಗೊಜ್ಜು ಅನ್ನ ತಿಂದ. ಅವನು ತಿನ್ನೋವಾಗ ನನಗೆಷ್ಟು ನೋವಾಯಿತು ಗೊತ್ತಾ? ಒಂಥರ ಹೊಟ್ಟೆ ಎಲ್ಲ ಹಿಂಡಿ ಬಂತು. ನನ್ನ ಉಸಿರು ನನ್ನ ಎದುರು ಇದ್ದರು ನಾನು ಅವನ ವೈಫಿ ಅಂತ ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ, ಹೇಳಿ ಜೊತೆ ಇರೋ ಹಾಗಿಲ್ಲ. ಎಲ್ಲ ಅವನೇ ಮಾಡಿದ್ದು. ಈಗ ಪಶ್ಚಾತ್ತಾಪ ಪಡ್ತಾನೆ. ಏನು ಮಾಡಲಿ? ಅವನನ್ನು ನೋಡಿದ ತಕ್ಷಣ ಬಾಚಿ ತಬ್ಬಿ ಜೋರಾಗಿ ಅಳಬೇಕು ಅನ್ನಿಸ್ತು. ಆದರೆ ಮಾತು ಕೊಟ್ಟಿದ್ದೀನಿ, ಅದನ್ನು ಮೀರಿ ಮತ್ತೆ ಹಸುರನ ಬದುಕಲ್ಲಿ ಯಾರೂ ಹೋಗಬಾರ್ದು. ಹೋಗೋದಿಲ್ಲ. ಆದರೆ ಹಸುರನ ಈ ರೀತಿ ನೋಡ್ತಾ ನನ್ನ ಭಾವನೆಗಳನ್ನು ಬಚ್ಚಿಡೋಕ್ಕಾಗಲ್ಲ ರಾಯರೇ. ದಯಮಾಡಿ ನಾಳೆ ಬೆಳಿಗ್ಗೆ ಹಸುರ ಇಲ್ಲಿಂದ ಹೋಗೋ ಹಾಗೆ ಮಾಡಿ ಪ್ಲೀಸ್ ಎಂದು ಕಣ್ಣೀರಾಕಿ ಬಾಗಿಲಾಕೋ ಹೊತ್ತಿಗೆ ಸಂತು ಕೈ ಕಟ್ಟಿಕೊಂಡು ನಿಂತಿದ್ದ. ಅವನನ್ನು ನೋಡಿ ಗಾಬರಿಯಾದಾಗ, ಹೆದರ್ಬೇಡ ಚಾರುಣ್ಯ, ಲಕ್ಕಿ ಮಲ್ಗಾಯ್ತು. ನೀನು 1000 ಸಲ ಚಾರು ಅಲ್ಲ ಕಾರುಣ್ಯ ಅಂತ ಹೇಳಿದ್ರು ನನ್ನ ಕಣ್ಣೇ ನಂಬಲ್ಲ. ಇನ್ನು ನಿನ್ನ ಹಸುರ ಹೇಗೆ ತಾನೇ ನಂಬ್ತಾನೆ? ನೀನೇ ಹೇಳು. ಅಪರಿಚಿತ ವ್ಯಕ್ತಿ ಬಂದು ಒಂದು ಹೆಣ್ಣನ್ನು ಅಪ್ಪಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ಅದರಲ್ಲೂ ನಿನ್ನಂಥ ಗಟ್ಟಿ ಹುಡುಗಿ. ಅಸಾಧ್ಯದ ಮಾತು. ಇನ್ನೂ ಒಂದು ಗಂಡಸು ಯಾರೋ ಹೆಣ್ಣನ್ನು ಹೆಂಡತಿ ಅಂತ ಹಿಂಬಾಲಿಸಿದ್ರೆ ಅವನನ್ನು ಯಾರು ಕರೆದು ಊಟ ಹಾಕ್ತಾರೆ? ಆದರೂ ನೀನು ಹಾಕ್ತೆ. ಜೊತೆಗೆ ಇರೋಕೆ ಜಾಗ ಬೇರೆ ಯಾರು ಕೊಡ್ತಾರೆ? ಒಂಟಿ ಹೆಣ್ಣು ಇದೆಲ್ಲ ಮಾಡ್ತಾಳೆ ಅಂದರೆ ಏನರ್ಥ? ಕಾರುಣ್ಯ ಅಂತಾನ, ಚಾರುಣ್ಯ ಅಂತಾನ, ಇಲ್ಲ ಅವನು ನಿನ್ನ ಹಸುರ ಅಂತಾನ ಎಂದು ಪ್ರಶ್ನೆ ಮಾಡಿದಾಗ ಕಣ್ಣು ತುಂಬಿಕೊಂಡು ಅತ್ತಾಳು. ಯಾಕೆ ಚಾರು, ನಿಂಗೂ ಮೋಸ ಮಾಡಿಕೊಂಡು ಅವನಿಗೂ ಯಾಕೆ ಮೋಸ ಮಾಡ್ತಿದ್ಯಾ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅವನು ತುಂಬ ಕುಗ್ಗಿದ್ದಾನೆ. ನೀನಿಲ್ಲದೆ ಬದುಕೋಕೆ ತಯಾರಿಲ್ಲ ಅವನು. ಅವನ ಸ್ಟ್ರೆಂತ್ ನೀನೇ ಚಾರು. ಯಾಕೆ ಈ ಥರ ದೂರ ಮಾಡ್ತಿದ್ಯಾ ಅವನನ್ನು ಎಂದು ಪ್ರಶ್ನೆ ಮಾಡಿದಾಗ, ಇನ್ನೇನು ಮಾಡಲಿ, ಹಸುರ ಬಯಸಿದ್ದು ಅದೇ ತಾನೆ. ಅವನಿಂದ ದೂರ ಹೋಗೋಕ್ಕೆ ಮನಸ್ಸಿರಲಿಲ್ಲ ನನಗೆ. ಅವನಿಲ್ಲ ಅಂದರೆ ಬದುಕೋ ಶಕ್ತಿ ಇರಲಿಲ್ಲ ನನಗೆ. ಸಂಪೂರ್ಣವಾಗಿ ಅವನ ಪ್ರೀತಿಯಲ್ಲಿ ಮುಳುಗೋಗೋ ಆಸೆ ಇತ್ತು. ಒಂದಲ್ಲ ಎರಡಲ್ಲ, ನಾನು ಸಾಯೋವರೆಗೂ ಅವನ ಜೊತೆ ಸಂಸಾರ ಮಾಡೋ ಆಸೆ ಇತ್ತು. ಅವನ ತೋಳಿಗೆ ಸದಾ ಅಂದ್ಕೊಂಡೇ ಇರುವ ಕನಸಿತ್ತು. ಆದರೆ ಅವೆಲ್ಲವನ್ನು ಅವನೇ ಚೂರು ಮಾಡಿತ್ತು. ನಾನು ಹೋಗಲ್ಲ, ನಾನು ದೂರ ಕಳಿಸ್ಬೇಡ, ನೀನು ಇಲ್ಲದೆ ನಾನಿರೋಕ್ಕಾಗಲ್ಲ ಅಂತ ಎಷ್ಟು ಬೇಡ್ಕೊಂಡೆ. ಆದರೆ ಅವನು ದಿಲ್ರುಬಾ ಮೇಲಿನ ದ್ವೇಷನೇ ಹೆಚ್ಚು ಅಂತ ದೂರ ಕಳಿಸೋಕೆ ನನ್ನ ಕೈಯಾರೆ ಮಾತು ತಗೊಂಡ. ಮಾತು ತಪ್ಪಲ್ಲ ನಾನು. ರಾಯರ್ ಮೇಲೆ ಆಣೆ ಇಟ್ಟಿದ್ದೀನಿ.
ಖಂಡಿತ ಮಾತು ತಪ್ಪಲ್ಲ. ನಾನು ಮಾಡಿದ್ದು ತಪ್ಪೇ. ಆ ದಿನ ಆ ಕ್ಷಣ ನನ್ನ ಕಣ್ಣಿಗೆ ಲಕ್ಕಿ ಒಬ್ಬ ಅಪರಾಧಿ ಅನಿಸಿದ್ದು ನಿಜ. ಅದೇ ಹೇಳಿಕೆ ಕೊಟ್ಟೆ. ಆದರೆ ಅವನು ನಿರಪರಾಧಿ ಅಂತ ಗೊತ್ತಾದಾಗ ನಾನು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಅದು ಹಸುರನಿಗೆ ಅರ್ಥನೇ ಆಗಲಿಲ್ಲ. ಅವನಿಗೆ ನಾನು ಅವನ ಪ್ರೀತಿ ಮಾಡೋ ಪರಿನೇ ಅರ್ಥ ಆಗಲಿಲ್ಲ. ದ್ವೇಷ ಜ್ವಾಲೆಯಲ್ಲಿ ಪ್ರೀತಿಯ ಬಗ್ಗೆ ಆಲೋಚನೆ ಮಾಡೋ ಸಾಹಸನೂ ಮಾಡಲಿಲ್ಲ ಅವನು. ಬೇಡ ಅಂದರೂ ಮಾತು ತಗೊಂಡ. ನಾನು ದೃಢ ನಿರ್ಧಾರ ಮಾಡಿ ಮಾತು ಕೊಟ್ಟೆ. ಮಾತು ತಪ್ಪಲ್ಲ. ಮತ್ತು ಲಕ್ಕಿ ಜೊತೆ ಚಾರು ವಾಪಸ್ ಬರಲ್ಲ. ಅವನವನ ಪಾಡು, ಅವನಿಷ್ಟ. ನಾನು ಅವನ ಬದುಕಿಗೆ ವಾಪಸ್ ಬರಲ್ಲ. ದಿಲ್ರುಬಾಗೆ ಶಿಕ್ಷೆ ಆಯಿತು ಅಂತ ಖುಷಿಯಾಗಿರಲಿ ಅವನು. ಪ್ಲೀಸ್ ಸಂತೋಷ್, ನಾನು ಚಾರು ಅನ್ನೋ ವಿಚಾರನ ಅವನಿಗೆ ಹೇಳಬೇಡಿ. ಒಂದೊಳ್ಳೆ ಸ್ನೇಹಿತ ಆದರೆ ಹೇಳಬೇಡಿ. ಒಂದು ವೇಳೆ ಹೇಳಿದ್ರೆ ಇನ್ನಷ್ಟು ನೋವಿಂದ ನಿಮ್ಮ ಫ್ರೆಂಡ್ ಇಲ್ಲಿಂದ ಹೋಗಬೇಕಾಗತ್ತೆ ಎಂದು ಕಣ್ಣೊರೆಸಿಕೊಂಡು ಹೋಗಿ ಒಂದು ರಗ್ ತಂದವಳು ಚಳಿಯಲ್ಲಿ ಒದ್ದಾಡುತ್ತಾ ಮಲಗಿದ್ದವನ ಮೇಲೆ ಹೊದಿಸಿ ಅವನ ತಲೆ ಸವರಿ ಮತ್ತೊಂದು ರಗ್ಗನ್ನು ಸಂತು ಕೈಗಿಟ್ಟು ಒಳಗಡೆ ಬಂದು ಬಾಗಿಲಾಕಿದವಳೆ ಸದ್ದು ಮಾಡದೆ ಬಿಕ್ಕಿ ಬಿಕ್ಕಿ ಅತ್ತಳು. ಎಲ್ಲ ಗೊತ್ತಾದರೂ ಏನೂ ಮಾಡಲಾಗದೆ ರಾಯರಿಗೆ ಒಪ್ಪಿಸಿ ಮಲಗಿದ ಸಂತು. ಮುಂದೆ ಹಾಗಾದರೆ ಚಾರುಣ್ಯ ಕಾರುಣ್ಯಾಳೆ ಅಂತ ಲಕ್ಕಿ ತಿಳಿಯದೆ ಅಲ್ಲಿಂದ ನಾಳೆ ವಾಪಸ್ ಹೋಗ್ತಾನಾ, ಇಲ್ಲ ಸಂತು ಸತ್ಯ ಹೇಳ್ತಾನಾ? ಹಾಗಾದರೆ ಚಾರುಣ್ಯ ಕಾರುಣ್ಯ ಅಂತ ಹೇಗೆ ಗೊತ್ತಾಗತ್ತೆ? ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.